ಹಾಸಿನಿ, ನೀನ್ ಹೇಳು. ಐ ಥಿಂಕ್ ಅದು ಇರಬಾರ್ದ ಜಾಗದಲ್ಲಿದೆಯೇನೋ. ಏಯ್, ಸರಿಯಾಗಿ ಹೇಳು. ನನಗೆ ಗೊತ್ತಿಲ್ಲ, ಆದರೆ ಯಾರಿಗೆ ಗೊತ್ತು ಅಂತ ನಾನು ಹೇಳ್ಬೋದು. ನೈನಿಗ ಇದಕ್ಕೆ ಅನ್ನೋದು ಓವರ್ ಆಕ್ಟಿಂಗ್. ಅವಳನ್ನ ಬಿಟ್ಟು ಇನ್ಯಾರಿಗೆ ಗೊತ್ತು ಅಂತ ಗೊತ್ತಾ? ಅದ್ಗೆ ನನಗೂ ಗೊತ್ತಿಲ್ಲ. ಗಾಯತ್ರಿ ಪುಟ್ಟಿಗೆ ಗೊತ್ತು ಅನ್ಸುತ್ತೆ. ಸುಮ್ನೆ ರೀ ಮಾಮ್, ಆ ಮಗು ಗೊತ್ತಿದ್ರು ಹೇಳಕ್ಕಾಗತ್ತಾ? ಅವಳಿಗಿನ್ನು ಬಾಯ್ ಬಿಟ್ಟು ಅಮ್ಮ ಅನ್ನೋದಕ್ಕೂ ಬರಲ್ಲ. ಎಷ್ಟೇ ತಲೆ ಕೆಡಿಸ್ಕೊಂಡ್ರು ನಮಗ್ ಗೆಸ್ ಮಾಡಕ್ ಆಗ್ತಿಲ್ಲಮ್ಮ. ಎಲ್ಲಿದ್ಯೋ ನೀನೇ ಹೇಳಮ್ಮ. ಇನ್ಯಾವತ್ತೂ ಹುಡುಕುವಂತ ಪ್ರಯತ್ನ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಭುಜಂಗಮಣಿನ ನಾನು ಎಲ್ಲೂ ಮುಚ್ಚಿಟ್ಟಿಲ್ಲ. ಗಾಯತ್ರಿ ಪುಟ್ಟಿನೇ ಹುಷಾರಾಗಿ ಎತ್ತಿಟ್ಟಿದ್ದಾಳೆ. ಎಲ್ ಬಚ್ಚಿಟ್ಟಿದ್ದಾಳೆ? ಮಗುನ್ ಕೇಳಿದ್ರೆ ಹೇಳಲ್ಲ. ಯಾವಾಗಾದ್ರೂ ಅವಶ್ಯಕತೆ ಬಿದ್ರೆ ಎಲ್ಲಿದೆ ಅಂತ ಹೇಗ್ ಗೊತ್ತಾಗತ್ತೆ? ಅಮ್ಮ ಅಂತ ಹೇಳಕ್ಕಾಗಲ್ಲ, ಆದ್ರೆ ಆ ಅಂತ ಬಾಯಿ ತೆಗಿತಾಳೆ. ತೋರಿಸ್ತಾಳೆ ಈಗ ಗಾಯತ್ರಿ ಪುಟ್ಟಿ. ಅಯ್ಯೋ, ಬಾಯಲ್ಲೇ ಇಟ್ಕೊಂಡಿದ್ದಾಳಲ್ಲ ಮಾಮ್ ಭುಜಂಗಮಣಿನ. ಈಗಷ್ಟೇ ಮನೇಲಿದ್ಯಾ ಬಾಯಲ್ಲಿದ್ಯಾ ಅಂತ ಹೇಳಿದ್ನಲ್ಲೋ ವಲ್ಲಭ, ಅದೇ ಸತ್ಯ ಆಗೋಯ್ತು. ಚಾನ್ಸ್ ಮಿಸ್ ಆಯ್ತು. ಅಯ್ಯಯ್ಯೋ, ಬಾಯಲ್ಲಿ ಯಾಕಮ್ಮ ಇಟ್ಕೊಂಡಿದ್ಯಾ? ಭುಜಂಗಮಣಿ ಬೇಡವಾ ನಿನ್ಗೆ? ನಮ್ಮ ಅಕ್ಕ ತಗೊಂಡ್ ಬಂದಿರೋ ಮಣಿ ನಿನ್ ಹತ್ರ ಇರೋ ತರ ಹೇಳ್ತಿದ್ಯಾ? ನಿನ್ ಕೈಗ್ ಬರೋ ದಾರಿ ಇದೆ ಅಂತ ಹೇಳ್ತಾ ಇದ್ದೀನಿ. ನೀನ್ ಎಷ್ಟೇ ಕತೆಗಳನ್ನ ಹೇಳಿದ್ರು ಯಾವ್ದು ನಿಜ ಆಗಲ್ಲ. ಯಾಕೆ ಸುಳ್ಳು ಹೇಳ್ತೀಯ ಸುಮನ? ಮಣಿಕಾಂತ ಪ್ರಾಂತ್ಯ ಮಾನಸ ದೇವಿ ದೇವಸ್ಥಾನದ ಬಗ್ಗೆ ಕತೆ ಹೇಳಿದ್ನಲ್ಲ, ಅಲ್ಲಿಗೆ ಹೋಗಿ ಪಂಚಕಮಣಿ ಭುಜಂಗಮಣಿ ತಗೊಂಡ್ ಬಂದಿದ್ ನಿಜ ಅಲ್ವಾ? ಆದ್ರೆ ನಾನೇನ್ ಶ್ರೀಮಂತೆ ಆದ್ನ ಹೇಳು? ಕೂದ್ಲು ಚೆನ್ನಾಗಿರೋರು ಹೇಗ್ ಬೇಕೋ ಹಾಗೆ ಜಡೆ ಹಾಕೋಬಹುದು ಅನ್ನೋ ಹಾಗೆ ಆಸ್ತಿ ಇರೋ ನಮ್ಮ ಅಕ್ಕಂಗೆ ಭುಜಂಗಮಣಿ ಸಿಕ್ತು. ಅವಳ ಹತ್ರ ಎಷ್ಟ್ ದಿನ ಇರುತ್ತೆ ಹೇಳು? ಅಬ್ಬಬ್ಬ ಅಂದ್ರೆ ಇನ್ನೊಂದ್ 10 ದಿನ ಅಷ್ಟೇ. ದಸರಾ ಹಬ್ಬಕ್ಕೆ 2 ಮಣಿಗಳನ್ನ ಮಾನಸ ದೇವಿ ಗುಡಿಲಿ ಇಡ್ಲಿಲ್ಲ ಅಂತಂದ್ರೆ ಅವಳ ವಂಶ ಉದ್ಧಾರನೇ ಆಗೋದಿಲ್ವಂತೆ. ನೈನಿ ಹತ್ರನೂ ಇಲ್ದೆ, ಮಾನಸ ದೇವಿ ಅಮ್ನೋರ್ ದೇವಸ್ಥಾನನೂ ಸೇರ್ದೆ, ಭುಜಂಗಮಣಿ ನಿನ್ ಹತ್ರನೇ ಇದ್ರೆ ಹೇಗಿರುತ್ತೆ ಸುಮನ? ಕನ್ಸ್ ಕಾಣೋದಿಕ್ಕೆ ತುಂಬಾ ಚೆನ್ನಾಗಿರತ್ತೆ. ನಮ್ಮ ಅಕ್ಕ ಆ ಮಣಿನ ಹತ್ರದಿಂದ ನೋಡಕ್ಕೂ ಬಿಡ್ಲಿಲ್ಲ. ಗಾಯತ್ರಿ ಪುಟ್ಟಿ ಆಟಾಡೋ ಗೊಂಬೆಲ್ ಬಚ್ಚಿಟ್ಟು ಆ ಭುಜಂಗಮಣಿನ ಆಟ ಆಡೋ ಮಗು ಕೈಲ್ ಕೊಟ್ಟು ನನ್ಗೆ ಅವಮಾನ ಆಗೋ ಹಾಗೆ ಮಾಡಿದ್ಲು. ಆ ಮಣಿನ ನಯನಿ ಕಳ್ಕೊಳ್ಳೋವರೆಗೂ ಅಷ್ಟೇ. ನಮ್ಮ ಅಕ್ಕ ಅಷ್ಟು ಸುಲಭ ಕಳ್ಕೊಳ್ಳಲ್ಲ ಬಿಡು. ನಿನ್ ಮಗಳು ಉಲುಚಿನ ನೀನ್ ಕಳ್ಕೊಂಡ್ರೆ? ಏನಂದೆ? ಪೂರ್ತಿ ಕೇಳಿಸ್ಕೊ ಸುಮನ. ಉಲುಚಿನ ನೀನೇನಾದ್ರೂ ನನ್ ಜೊತೆ ನಾಗಲೋಕ ಕಳಿಸ್ದೆ ಅನ್ಕೋ, ಅಲ್ಲಿಗ್ ಬರ್ಬೇಕು ಅಂದ್ರೆ ಖಂಡಿತವಾಗ್ಲೂ ಭುಜಂಗಮಣಿ ಜೊತೆಲಿ ಇರ್ಲೇಬೇಕು. ಅದಿಲ್ಲ ಅಂದ್ರೆ ಬರೋಕೆ ಆಗಲ್ಲ. ಅಂದ್ರೆ ನಾನ್ ನಿನಗೆ ಉಲುಚಿನ್ ಕೊಟ್ಬಿಟ್ರೆ ನಿನ್ ಮಗುನ್ ಎತ್ಕೊಂಡು ಓಡ್ ಹೋಗ್ತೀಯ ಅಂತ ಆಯ್ತು. ಯಾಕೆ ಹಾಗೆ ಮಾತಾಡ್ತೀಯ ಸುಮನ? ಇಲ್ಲ ಅಂದ್ರೆ ಇನ್ನೇನು? ನನ್ ಮಗುನ್ ಎತ್ಕೊಂಡ್ ಹೋಗಿ ನೀನೇನಾದ್ರೂ ವಾಪಸ್ ಕರ್ಕೊಂಡ್ ಬರ್ತೀಯಾ ಹೇಳು?
ನನ್ ಮೇಲ್ ನಿನಗ್ ನಂಬಿಕೆ ಇಲ್ಲ ಅಂದ್ರೆ ನಿನ್ ಕೈಗೆ ಆ ಮಣಿ ಬರೋದೇ ಇಲ್ಲ. ಚೆನ್ನಾಗಿ ಯೋಚನೆ ಮಾಡು. ಅದೆಲ್ಲ ಹಾಗಿರ್ಲಿ, ಮೊದ್ಲು ನಿನ್ಗೆ ಎಲ್ರೂ ಮುಂದೆ ಇವತ್ತು ಉಲುಚಿನ ನಿನ್ಗೆ ದಾನ ಮಾಡ್ತೀನಿ. ನಾಳೆ ನನಗ್ ನನ್ ಮಗು ಬೇಕು ಅಂತ ನಾನು ಅಳ್ತೀನಿ. ಆಗ ನಾಗಲೋಕಕ್ ನಾನು ಹೋಗ್ಬೇಕು ಅಂತಂದ್ರೆ ನನ್ ಕೈಗೆ ಭುಜಂಗ ಮಣಿ ಕೊಡ್ತಾರೆ. ಉಲುಚಿ ನೋಡಕ್ ಬಂದ್ಬಿಡ್ತೀನಿ. ಹಾ, ಇವಾಗ ನಿನ್ಗೆ ಅರ್ಥ ಆಗಿದೆ. ನಿನಗೆ ಅರ್ಥ ಆಗ್ಲಿಲ್ವೇ ಮುದುಕಿ? ಭುಜಂಗ ಮಣಿ ನನ್ ಕೈಗ್ ಬಂದ್ಮೇಲೆ ನಾಗಲೋಕಕ್ ನಾನ್ ಯಾಕೆ ಬರ್ತೀನಿ? ನನ್ ಪ್ಲಾನ್ಸೇ ಬೇರೆ ಇದೆ. ನಾಗವೇಣಿ ಗಂಡ ನಾಗರಾಜನ ಹಿಂದೆ ಹೋಗೋದೆ. ನಾಗಲೋಕಕ್ಕೆ ಬರೋಕ್ಕಾಗಲ್ಲ. ನೋಡಿದ್ರಾ, ಕೇಳಿಸ್ಕೊಂಡ್ರಿ ಅಲ್ವಾ? ಒಂದ್ಸಲ ಏನಾದ್ರೂ ಉಲುಚಿ ಹೊರಟು ಹೋದ್ಲು ಅಂದ್ರೆ ಮತ್ತೆ ಈ ಜನ್ಮದಲ್ಲಿ ಮಗು ನೋಡಕ್ ಆಗೋದಿಲ್ಲ. ಮಗುನ ಕೊಟ್ಬಿಡು ಸುಮನ. ಬೇಡ ಸುಮನ, ಪ್ಲೀಸ್ ಅಕ್ಕ, ನನಗೆ ಹಿಂಸೆ ಮಾಡ್ಬೇಡ. ಹೇಳ್ಬೇಕು ಅಂದ್ರೆ ಇದನ್ನ ನಾನು ಹೇಳ್ದೇನೆ ಮಾಡ್ಬೋದಿತ್ತು. ಆಮೇಲೆ ಮಗು ಎಲ್ಲ ಹೋಯ್ತು ಅಂತ ಗಾಬರಿ ಪಟ್ಟು ನನ್ನ ಪ್ರಶ್ನೆ ಮಾಡಿ ಕಾಡ್ತೀರಾ ಅಂತ ನಿಮ್ ಮುಂದೆನೆ ದಾನ ಮಾಡಕ್ ಬಂದಿದ್ದೀನಿ. ಬೊಟ್ಟಮ್ಮ, ಕೈ ಚಾಚು. ಹಾ, ಆಗ್ಲಿ. ಯಾಕೆ ಗಾಯತ್ರಿ, ನಾನು ದಾನ ತಗೋಬಾರ್ದಾ? ಏಯ್, ಹೋಗಿ ಆ ಕಡೆ. ನಿನ್ನೆ ನಮ್ಮ ಅಕ್ಕ ಬಾವ ದತ್ತು ತಗೊಂಡಿದ್ದಾರೆ. ಬಾಯಿ ಮುಚ್ಚು. ನಿಜ ಹೇಳಿದ್ರು ನೀವ್ ಯಾಕೆ ನನ್ನ ಬೈತೀರಾ? ಈ ಮಗುನು ಕೂಡ ಜೋಗಯ್ಯ ಶಾಸ್ತ್ರಿಗಳು ಸಾಕಾಗದೆ ಕೊಟ್ಟಿರೋ ತಾನೆ. ಗಾಯತ್ರಿನ ಎಲ್ಲಿಗೆ ಸೇರಿಸ್ಬೇಕೋ ಅಲ್ಲಿಗೆ ಸೇರಿಸಿದ್ದಾರೆ ಜೋಗಯ್ಯ ಶಾಸ್ತ್ರಿಗಳು. ಮಗುಗೆ ತಂದೆ ತಾಯಿ ಇಲ್ಲ ಅಂತ ನಯನಿ ವಿಶಾಲ್ ಗಾಯತ್ರಿನ ದತ್ತು ತಗೊಂಡ್ರು.